ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಈಗ ಮಾರ್ನಿಂಗ್ ಅರೌಂಡ್ 1 o'clock ಆಗಿದೆ. ಮಾರ್ನಿಂಗ್ ಅಲ್ಲ, ಇದು ಮಿಡ್ ನೈಟ್. ಸೊ ಈಗ ನಾವು ಟ್ರೆಕ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಸೊ ಪ್ರಾಬ್ಲಿ ಫ್ರಮ್ ಸೋನ್ ಪ್ರಯಾಗ್ ಟು ಗೌರಿಕುಂಡ್ ಒಂದು ಹಾಫ್ ಅನ್ ಅವರ್ ಇಲ್ಲ 1 hour ಜರ್ನಿ. ಅಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಆಫ್ ರೋಡ್ ಜೀಪ್ ಜರ್ನಿ ಇದೆ ನಮ್ಗೀಗ. ಸೊ ಎಲ್ಲ ರೆಡಿ ಆಗಿದ್ದೀವಿ ನೋಡಿ. ಅಣ್ಣ ನೋಡಿ ನಮ್ಮ ಜಾಕೆಟ್ ಹಿಂಗೆ ಹಾಕೊಂಡಿದ್ದಾರೆ ನಮ್ಮ ಅಣ್ಣ. ಸೊ ಎಲ್ಲ ರೆಡಿ ಆಗ್ತಾ ಇದೀವಿ, ಈಗ ಹೊರಡ್ತೀವಿ. ಆಮೇಲೆ ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ಸ್ ಕೊಡ್ತೇನೆ. ನಮೋ ಪಾರ್ವತಿ ಪತೆ. ಈಗ ಸಮಯ 2:30 ಆಗಿದೆ. ನಾವು ಇದೇ ಜೀಪಲ್ಲಿ ಏನಿದು ಗೌರಿಕುಂಡಿಗೆ ಬಂದಿದ್ದೀವಿ ಸೋನ್ ಪ್ರಯಾಗಿಂದ. ಸೊ ಆಲ್ಮೋಸ್ಟ್ ಒಂದು 10-12 ಜನ ಇದ್ದೀವಿ ಒಂದೇ ಜೀಪಲ್ಲಿ. ಫುಲ್ ಕಂಜೆಸ್ಟೆಡ್ ಆಗಿ ಬಂದಿದ್ದೀವಿ. ಪರ್ ಹೆಡ್ 50 ಇತ್ತು ಒಬ್ರಿಗೆ. ಸೊ ಬಂದಿದ್ದೀವಿ ಸೇಫಾಗಿ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್. ಆದಷ್ಟು ಬರೋರೆಲ್ಲ ಏನಿದು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ. ಸೊ ಫ್ರೀ ಆಗಿರುತ್ತೆ. ಆದಷ್ಟು ಲೇಟ್ ಆದಷ್ಟು ಜನ ಜಾಸ್ತಿ ಇಲ್ಲಿ ನೋಡಿ. ಇದೇ ಟ್ರೆಕ್ಕಿಂಗ್ ಹೋಗುವ ದಾರಿ. ಸೊ ಇಲ್ಲಿ ನದಿ ಹರಿತಾ ಇದೆ. ಇಲ್ಲಿ ನೋಡಿ ನಾವೆಲ್ಲ ಫುಲ್ ಪ್ಯಾಕ್ಡಾಗಿ ರೆಡಿ ಇದ್ದೀವಿ. ಆದರೂ ಚಳಿ ಆಗ್ತಿದೆ. ಇಷ್ಟು ಪ್ಯಾಕ್ಡಾಗಿ ರೆಡಿ ಇದ್ರೂ ಚಳಿ ಆಗ್ತಿದೆ ನಮಗೆ. ಸೊ ನೋಡಿ ಎಷ್ಟು ಓವರ್ ಕ್ರೌಡೆಡ್ ಇದೆ ಅಲ್ಲೇ ಇಷ್ಟು ಬೆಳಗ್ಗೆನೆ. ಸೊ ಇಮ್ಯಾಜಿನ್ ಮಾಡಿ, ಇನ್ನು 5 o'clock ಇಲ್ಲ 6 o'clock ಆದ್ರೇ ಭಯಂಕರ ಜನ ಆಗೋಗ್ತಾರೆ ಇಲ್ಲಿ. ಹೆಂಗಿದೆ ಅಣ್ಣ ಎಕ್ಸ್ಪೀರಿಯನ್ಸ್? ಅಯ್ಯೋ ಸೂಪರ್ ಸೂಪರ್. ನಡಿಬೋದು ಅಣ್ಣ. ಬರಿಗಾಲಲ್ಲಿ ನಡಿತೀನಿ ಅಂದ್ರಲ್ಲ ಅಣ್ಣ, ಏನಾಯ್ತು? ನಡಿಬೇಕು ಈಗ ಮುಂದೆಯಾ? ಈಗ ಟೈಮ್ ಆಲ್ಮೋಸ್ಟ್ 5:10 ಆಗ್ತಿದೆ. ಸೊ ಇಲ್ಲಿ ಅಲ್ಲೇ ಬೆಳಕಾಗಿದೆ 5:10ಗೆ. ನಾವು ಆಲ್ಮೋಸ್ಟ್ ಜಸ್ಟ್ 4 kilometers ಬಂದಿದ್ದೀವಿ 2 o'clock ಇಂದ ಟ್ರೆಕ್ ಸ್ಟಾರ್ಟ್ ಮಾಡಿ. ಇಲ್ಲಿ ಸುಮಾರು ಸ್ಟೀಪ್ ಇತ್ತು. ಈಗ ನಾರ್ಮಲ್ ರೂಟ್ ಇದೆ, ಹೋಗ್ತಿದ್ದೀವಿ. ಇನ್ನೇನು ಗ್ಲೇಷಿಯರ್ಸ್ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಮುಂದೆ ಹೋಗ್ತಾ ಗ್ಲೇಷಿಯರ್ಸ್ ಸಿಗುತ್ತೆ ನಮಗೆ. ಸೊ ಇದು ಜಸ್ಟ್ ಈಗ ಹೋಗ್ತಿರೋ ವ್ಯೂ. ಅಲ್ಲಿ ಸುಮಾರು 7 ಗಂಟೆ ಆಗಿದೆ. ನಾನು ಆಲ್ಮೋಸ್ಟ್ ಒಂದು ಅರ್ಧ ಬಂದಿದ್ದೀವಿ. ಇನ್ನೂ 10 kilometer ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಅಲ್ಲಿ ಸ್ನೋ ಇರೋ ಮೌಂಟೈನ್. ನಾವಿನ್ನು ಅಲ್ಲಿವರೆಗೂ ಹೋಗಬೇಕು. ಸೊ ಈಗ ಇಲ್ಲಿಂದ ಹೋಗಿ ಈ ಬ್ರಿಡ್ಜ್ ದಾಟಿ, ಈ ಬ್ರಿಡ್ಜಿಂದ ಹೀಗೆ ಹೋಗಿ ಅಲ್ಲಿಂದ ಈ ಸ್ನೋ ಇರೋ ಮೌಂಟೇನ್ ಇದೆಯಲ್ಲ, ಇಲ್ಲಿವರೆಗೂ ನಾವೀಗ ಹೋಗಬೇಕು. ಅದೇ ನಮ್ಮ ಡೆಸ್ಟಿನೇಷನ್. ನಾವೀಗ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ದಂಗಿದೆ. ಸೊ ಇನ್ನೂ 5 kilometers ಇದೆ. ಲಾಸ್ಟ್ 5 kilometers ಸ್ಟ್ರೆಚ್ ಹೋಗ್ತಾ ಇದೀವಿ. ಭಯಂಕರ ಜನ ಇದ್ದಾರೆ ಇದರಲ್ಲಿ. ಜನಕ್ಕಿಂತ ಜಾಸ್ತಿ ಕುದುರೆಗಳೇ ಇದ್ದಾವೆ. ಎಲ್ಲ ಅವ್ರುಗಳೇ ಹೋಗ್ತಿರ್ತಾರೆ. ನಮ್ಗೆ ಹೋಗೋಕ್ಕೂ ಜಾಗ ಇರಲ್ಲ, ಏನೂ ಇಲ್ಲ. ಅದೇ ಹಿಂಸೆ ಆಗೋದು. ಇಲ್ಲ ನಾರ್ಮಲ್ ಆಗಾದರೆ ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಇವಾಗ ಇದರಿಂದನೇ ನಮ್ಗೆ ಹಿಂಸೆ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲೊಂದು ಗ್ಲೇಷಿಯರ್ ಇದೆ. ಸೊ ಅಲ್ಲಿ ಟಾಪಲ್ಲಿ ಏನಿದು ಮೌಂಟೇನ್ಸ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿವರೆಗೂ ನಾವು ಆಲ್ಮೋಸ್ಟ್ ಕ್ಲೋಸ್ ಬೈ ಹೋಗಬೇಕು. ಅಲ್ಲಿಗಲ್ಲ, ಒಟ್ಟು ಕ್ಲೋಸ್ ಬೈ ಹೋಗ್ತೇವೆ. ಕೇದಾರ್ನಾಥ್ ಬೇಸ್ ಕ್ಯಾಂಪ್ ರೀಚ್ ಆದ್ವಿ. ಸೊ ಇಲ್ಲಿಂದ ಈಗ ನಾವು ಮಾಡಿರೋ ಟೆಂಟ್ ಸ್ಟೇ ಬಂದು ದೇವಸ್ಥಾನದ ಹತ್ರನೇ ಇದೆ. ಸೊ ಅಲ್ಲಿ ಹೆಲಿಪ್ಯಾಡ್ ಇದೆಯಲ್ಲ, ಸೊ ಅದ್ರ ಕ್ಲೋಸ್ ಬೈ ನಮ್ಮದು ಟೆಂಟ್ ಇರೋದು. ಸೊ ಇಲ್ಲಿ ಆಲ್ಮೋಸ್ಟ್ ಇನ್ನೊಂದು 2 kilometers ಬೇಸ್ ಕ್ಯಾಂಪ್ ಟು ಟೆಂಪಲ್ ನಾವು ನಡ್ಕೊಂಡು ಹೋಗ್ಬೇಕು. ಮಳೆ ಬರ್ತಿದೆ, ವಿಪರೀತ ಚಳಿ ಇದೆ. ನಡ್ಕೊಂಡು ಹೋಗ್ತಿದ್ದೀವಿ. ನೋಡಿ, ಇದು ನಮ್ಮ ಸಿಚುವೇಶನ್. ಸೊ ಒಂದು ರೈನ್ ಕೋಟ್ ಹಾಕಿದ್ದೀವಿ. ರೈನ್ ಕೋಟ್ ಮೇಲೆ
10 ಡಿಗ್ರಿ ಜಾಕೆಟ್ ಒಂದು, ಅದರೊಳಗೆ ಫ್ಲೀಸ್ ಒಂದು, ಅದ್ರ ಮೇಲೆ ಇನ್ನೊಂದು ಅದ್ರೊಳಗೆ ಇನ್ನೊಂದು ವಾರ್ಮರ್ಸ್. ಸೊ ಇಷ್ಟೆಲ್ಲ ಹಾಕಿ ಹೊರಟಿದ್ದೇವೆ. ಬನ್ನಿ ಸ್ಟೇ ರೀಚ್ ಆದಮೇಲೆ ಹೇಗಿದೆ ಸ್ಟೇ ಎಲ್ಲ ತೋರಿಸ್ತೀನಿ. ಸುಮಾರು 6:30 ಆಗಿದೆ. ನಾವು ಇಷ್ಟೊತ್ತು ರೆಸ್ಟ್ ಮಾಡಿದ್ವಿ. ನಾವೊಂದು 3 ಗಂಟೆಗೆ ರೀಚ್ ಆದ್ವಿ. ಸೊ ದಿಸ್ ಇಸ್ ಆರ್ ಟೆಂಟ್. ಸೊ ಇಲ್ಲಿ 4 ಪೀಪಲ್ ಮಲ್ಕೊಳ್ಳೋಕ್ಕಾಗುತ್ತೆ. ಇಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ಅಲ್ಲಿ ದರ್ಶನ ಮಾಡೋಣ. ಇವತ್ತು ದರ್ಶನ ಮಾಡಿದ್ರೆ ನಾವು ನಾಳೆ ಕಾಲ್ ಭೈರವ ನೋಡಿ ಕೆಳಗೆ ಇಳಿಬೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ದರ್ಶನಕ್ಕೆ ಹೋಗ್ತಿದ್ವಿ. ಆಗುತ್ತಾ ಇಲ್ಲೋ ನೋಡೋಣ. ಆರು ಫುಲ್ ಟಯರ್ಡ್ ಇದ್ವಿ, ಅದರಲ್ಲೂ ದರ್ಶನ ಮಾಡೋಣ ಅಂತ ಹೋಗ್ತಿದ್ವಿ. ನೋಡೋಣ, ಎಲ್ಲ ಶಿವನ ಮೇಲೆ ಭಾರ ಹಾಕಿ ಹೋಗ್ತಾ ಇರೋದೆ. ಇದು ನಮ್ಮ ಟೆಂಟಿಂದ ಇರೋ ವ್ಯೂ. ಸೊ ಇಲ್ಲಿ ನೋಡಿ. ಸೊ ಇಲ್ಲಿ ಟೆಂಪಲ್ ಇದೆಯಲ್ಲ, ಇದು ಕಾಲಭೈರವ ಟೆಂಪಲ್. ಸೊ ದಿಸ್ ಮೌಂಟೇನ್ ರೇಂಜಸ್ ಅಷ್ಟೇ ಚಿಲ್ಲಿದೆ, ನೋಡೋಕೆ ಸಣ್ಣ ಇರ್ಬೋದು. ನಾವು ದರ್ಶನ ಮುಗಿಸಿ ಈಗ ಅಲ್ಲೇ ದೇವಸ್ಥಾನದ ಹಿಂದೆ ಭೀಮಶಿಲಾ ಕಲ್ಲಿದೆಯಲ್ಲ, ಸೊ ಅಲ್ಲಿ ಬಂದಿದ್ದೀವಿ ನೋಡಿ. ಇದೇ ದೇವಸ್ಥಾನ, ಆದರೆ ಇಲ್ಲೇ ಭೀಮಶಿಲಾ ಕಲ್ಲು. ನಾವು ದರ್ಶನಕ್ಕೆ 6 ಗಂಟೆಗೆ ಹೋಗಿದ್ವಿ ಸುಮಾರು. ಸೊ ನಮ್ಮ ವಿಜಿಬಾಯಿ ಏನೋ ಬ್ಯಾಕ್ ಗೇಟ್ ಎಂಟ್ರಿ ಅಂತ ಒಂದು ಕೊಡಿಸಿದ್ರು. ಸೊ ಅಲ್ಲಿಂದ ನಮ್ಗೆ ಆಲ್ಮೋಸ್ಟ್ ಏನಿದೆ ಒಂದು 20 ಮಿನಿಟ್ಸಲ್ಲಿ ದರ್ಶನನೇ ಆಗೋಯ್ತು. ಸೊ ದರ್ಶನ ಮುಗಿಸಿ ನಾವು ಊಟ ಮಾಡಿ ಕ್ಯಾಂಪಿಗೆ ಬಂದ್ವಿ ಮತ್ತೆ ವಾಪಸ್. ಸೊ ನೋಡಿ, ಇಲ್ಲಿ ಕ್ಯಾಂಪ್ಸ್ ಈ ಥರ ಇರುತ್ತೆ. ಸೊ ಒಂದೊಂದು ಕ್ಯಾಂಪಲ್ಲಿ ಅವರೇ ಫುಡ್ ಸಪ್ಲೈ ಮಾಡ್ತಾರೆ. ಸೊ ನಮ್ಮ ಕ್ಯಾಂಪಲ್ಲಿ ಅದಿರಲಿಲ್ಲ. ಸೊ ನಾವು ಆಚೆ ತಿಂದ್ವಿ. ಅದಾದಮೇಲೆ ಈಗ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಎಲ್ಲರೂ ನುಂಗಿದ್ದೀವಿ. ಸೊ ಈಗ ಹೋಗಿ ಮಲಗಿದ್ರೆ ನಾಳೆ ಬೆಳಗ್ಗೆ ಎದ್ಮೇಲೆ ಪ್ಲ್ಯಾನ್ ಮಾಡ್ತೀವಿ. ಸೊ ಕಾಲಭೈರವ ಟೆಂಪಲ್ಗೆ ಹೋಗೋದಾ, ಇಲ್ಲ ಡೈರೆಕ್ಟ್ ನಾವು ಟ್ರೆಕ್ ಡೌನ್ ಸ್ಟಾರ್ಟ್ ಮಾಡೋದಾ ಏನು ಅಂತ. ಸೊ ಟ್ರೆಕ್ಕಿಂಗ್ ಕೆಳಗಿಳಿಯೋಕ್ಕೆ ನಾವು ಹತ್ತು ಬಂದಿದ್ದ ದಾರಿಗಿಂತ ಇದು ಇನ್ನೊಂದು ದಾರಿ ಇದೆಯಂತೆ. ಸೊ ಆ ದಾರಿಯಲ್ಲಿ ನಾವು ಇಳ್ಕೊಂಡು ಹೋಗ್ತೀವಿ ಈಗ ನಾಳೆ. ಸೊ ನೋಡುವ ಏನೇನಾಗುತ್ತೆ.